ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ಫೇಶಿಯಲ್ ಮಸಾಜ್ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ದಿನದಲ್ಲಿ ಒಂದು 5 ನಿಮಿಷ ಈ ಥರ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ದುಡ್ಡು ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ಕೇಳೋದಾದರೆ, ನಾವಿವಾಗ ಫೇಶಿಯಲ್ ಮಸಾಜನ್ನು ಮಾಡಿಸ್ಕೊಳ್ಳೋದಕ್ಕೆ ಪಾರ್ಲರ್ಗಳಿಗಾಗಿರ್ಬೋದು, ಫೇಶಿಯಲ್ ಸ್ಪಾಗಳಿಗಾಗಿರ್ಬೋದು ಅಥವಾ ಮಸಾಜ್ ಸೆಂಟರ್ಗೆ ಹೋದರೆ ತುಂಬಾ ದುಡ್ಡು ಖರ್ಚಾಗತ್ತೆ. ಆದ್ದರಿಂದ ನಾವು ಮನೆಯಲ್ಲೇ ಈ ಥರ ಫೇಶಿಯಲ್ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ನಾವು ಯಂಗಾಗಿ ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ನನ್ನು ಕೂಡ ಪಡಿಬೋದು. ಈ ಥರ ಫೇಸ್ ಮಸಾಜ್ಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಆದ್ದರಿಂದ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಫೇಶಿಯಲ್ ಮಸಾಜನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಸಾಜನ್ನು ಮಾಡೋದಕ್ಕೂ ಮೊದಲು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ, ಹಾಗೆಯೇ ಸೌಂದರ್ಯಕ್ಕೂ ಕೂಡ ಸಾಕಷ್ಟು ಪ್ರಯೋಜನಗಳಿದೆ. ಇದರಿಂದ ಈ ಥರ ಮಸಾಜ್ ಮಾಡೋದ್ರಿಂದ ಪರಿಚಲನೆಯನ್ನು ಸುಧಾರಿಸೋದಕ್ಕೆ ಹಾಗೆಯೇ ಚರ್ಮದ ಆರೋಗ್ಯವನ್ನು ಹೆಚ್ಚಿಸೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಮಧ್ಯ ಬೆರಳು ಹಾಗೆ ನಮ್ಮ ತೋರು ಬೆರಳನ್ನು ಈ ಥರ ಮಡಚಿ ನಮ್ಮ ದವಡೆಯ ಸ್ನಾಯುಗಳನ್ನು ಈ ಥರ ಮೇಲಕ್ಕೆ ಇದನ್ನು ಒಂದು 5ರಿಂದ 10 ಸಾರಿ ಈ ಥರ ಮಸಾಜನ್ನು ಮಾಡ್ಕೋಬೇಕು. ಇದರಿಂದ ನಮ್ಮ ಸ್ಕಿನ್ ಟೈಟ್ ಆಗೋದ್ರ ಜೊತೆಗೆ ಏಜ್ ಆಗ್ತಾ ಇದ್ದಾಗೆ ನಮಗೆ ಸ್ಕಿನ್ನು ಜೋತ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಈ ಥರ ಫೇಶಿಯಲ್ ಮಸಾಜನ್ನು ಡೈಲಿ ಒಂದು 5 ನಿಮಿಷ ಮಾಡಿದರೆ ಸಾಕು. ನಮ್ಮ ಸ್ಕಿನ್ನು ತುಂಬಾ ಸಾಫ್ಟಾಗಿ ಹಾಗೆಯೇ ಯಂಗಾಗಿ ಕಾಣಿಸುತ್ತೆ, ಹಾಗೆಯೇ ಗ್ಲೋಯಿಂಗ್ ಕೂಡ ಆಗುತ್ತೆ. ಇದು ಸೆಕೆಂಡ್ ಎಕ್ಸಸೈಸ್. ಇದನ್ನು ನಮ್ಮ ಐಬ್ರೋ ಎಂಡ್ವರೆಗೂ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಕೆನ್ನೆ ಸುತ್ತಲೂ ಇರುವಂಥ ಫ್ಯಾಟು ಕೂಡ ಕರಗತ್ತೆ, ಹಾಗೆಯೇ ಶೈನಿಂಗ್ ಸ್ಕಿನ್ನು ಸಿಗುತ್ತೆ. ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ಆ್ಯಕ್ನೆ ಸ್ಕಾರ್ಸ್ ಆಗಿರ್ಬೋದು, ಏನಾದರೂ ಕಲೆಗಳಿದ್ದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದು ಪ್ರತಿಯೊಂದು ಎಕ್ಸಸೈಸನ್ನು ಕೂಡ 5 to 10 ಟೈಮ್ಸು ನಾವು ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಇದು ಥರ್ಡ್ ಎಕ್ಸಸೈಸ್. ಫೇಶಿಯಲ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಚರ್ಮಕ್ಕೆ ಪ್ರಯೋಜನಕಾರಿ ಮಾತ್ರ ಅಲ್ಲದೆ ವಿಶ್ರಾಂತಿ ಮತ್ತು ಒತ್ತಡಕ್ಕೆ ಪರಿಹಾರವನ್ನು ನೀಡುತ್ತೆ. ಆಗ್ತಾ ಇದ್ದಂತೆ ನಮ್ಮ ಕಣ್ಣಿನ ಸುತ್ತಲೂ ಆಗಿರ್ಬೋದು, ಹಾಗೆ ನಮ್ಮ ಹಣೆ ಮೇಲೆ ರಿಂಕಲ್ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಡೈಲಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆಲ್ಲ ನಾವು ಈ ಫೇಶಿಯಲ್ ಮಸಾಜ್ ಒಂದೇ ಪರಿಹಾರ ಅಂತ ಹೇಳ್ಬೋದು. ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ದಿನದಲ್ಲಿ ಒಂದು 5 ನಿಮಿಷಗಳ ಕಾಲ ಈ ಥರ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ನಾವು ಕಣ್ಣಿನ ಸುತ್ತಲೂ ಮಸಾಜ್ ಮಾಡ್ಕೊಳ್ಳೋವಾಗ ನಮ್ಮ ಉಂಗುರ ಬೆರಳಿನಿಂದ ಈ ಥರ ಮಸಾಜ್ ಮಾಡ್ಕೋಬೇಕಾಗತ್ತೆ. ಕಣ್ಣಿನ ಸುತ್ತಲೂ ತುಂಬ ಜೋರಾಗಿ ನಾವು ಮಸಾಜನ್ನು ಮಾಡ್ಕೋಬಾರ್ದು. ಉಂಗುರ ಬೆರಳಿನಿಂದ ಮಾಡಿದವಾಗ ಜಾಸ್ತಿ ಒತ್ತಡ ಬೀಳಲ್ಲ. ಅದರಿಂದ ರಿಂಗ್ ಫಿಂಗರಿಂದ ನಮ್ಮ ಕಣ್ಣಿನ ಸುತ್ತಲೂ ಮಸಾಜನ್ನು ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡ್ಕೊಂಡಾಗ ನಮ್ಮ ಕಣ್ಣಿನ ಸುತ್ತಲೂ ಉಂಟಾಗಿರುವಂಥ ಡಾರ್ಕ್ ಸರ್ಕಲ್ ಆಗಿರ್ಬೋದು ಅಥವಾ ರಿಂಕಲ್ಸ್ ಆಗಿರ್ಬೋದು ಕ್ರಮೇಣ ಕಡಿಮೆ ಆಗುತ್ತೆ. ಆದರೆ ನಾವು ಡೈಲಿ ಇದೇ ಥರ ಮಸಾಜನ್ನು ಮಾಡ್ಕೋಬೇಕು. ಯಾವಾಗಲೂ ಒಂದು ಸಾರಿ, ತಿಂಗಳಿಗೆ ಒಂದು ಸಾರಿ, 15 ದಿನಕ್ಕೆ ಒಂದು ಸಾರಿ ಮಾಡಿದ್ರೆ ನಮಗೆ ಪರಿಹಾರ ಸಿಗಲ್ಲ. ನಾವು ಡೈಲಿ ಈ ಥರ ಮಾಡಬೇಕಾಗತ್ತೆ. ಇದರಿಂದ ಕ್ರಮೇಣವಾಗಿ ಎಲ್ಲ ಪರಿಹಾರ ಕೂಡ ಸಿಗತ್ತೆ. ಫೇಸ್ ಮಸಾಜನ್ನು ಮಾಡ್ಕೊಳ್ಳೋ ಮೊದಲು ನಿಮ್ಮ ಸ್ಕಿನ್ ಟೈಪನ್ನು ನೋಡಿಕೊಂಡು ನೀವು ಮಸಾಜನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನಿಮ್ಮದು ಆಯ್ಲಿ ಸ್ಕಿನ್ ಆದರೆ ನೀವು ಕೆಲವೊಂದು ಇವಾಗ ಕೋಕೋನಟ್ ಆಯಿಲ್ ಆಗಿರ್ಬೋದು, ಕೋಕೋನಟ್ ಆಯಿಲು ಕೆಲವರಿಗೆ ಆಗಲ್ಲ, ಅದರಿಂದ ಪಿಂಪಲ್ಸ್ ಬಂದುಬಿಡುತ್ತೆ, ಹಾಗೆಯೇ ಸ್ಕಿನ್ ಆಯ್ಲಿ ಆಗುತ್ತೆ. ಆದ್ದರಿಂದ ನಿಮಗೆ ಸ್ಕಿನ್ಗೆ ಯಾವ ಆಯಿಲ್ ಆಗಿರ್ಬೋದು, ಸಿರಮ್ ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರು ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಮಸಾಜನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಕೆಲವ್ರ ಸ್ಕಿನ್ನು ಡ್ರೈ ಆಗಿರುತ್ತೆ, ಹಾಗೆಯೇ ಕೆಲವ್ರ ಸ್ಕಿನ್ನು ತುಂಬ ಆಯ್ಲಿ ಆಗಿರುತ್ತೆ. ಅವರ ಸ್ಕಿನ್ ಟೈಪನ್ನು ನೋಡಿಕೊಂಡು ಅವರು ಕ್ರೀಮ್ ಆಗಿರ್ಬೋದು, ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ಕೋಬೋದು.
ಈ ಫೇಸ್ ಮಸಾಜನ್ನು ಮಾಡಿದ ತಕ್ಷಣ ಒನ್ ಡೇ ಮಾಡಿದ ತಕ್ಷಣ ಒಂದು 10ರಿಂದ 15 ನಿಮಿಷಗಳ ಕಾಲ ಮಾಡ್ತೀರಾ. ಮಾಡಿದ ತಕ್ಷಣವೇ ನನ್ನ ಸ್ಕಿನ್ ಗ್ಲೋ ಆಗಬೇಕು, ಶೈನಿಂಗ್ ಆಗಬೇಕು ಅಂದರೆ ಆಗಲ್ಲ. ಡೈಲಿ 1 ಮಂತ್ ಆದರೂ ನೀವು ಇದೇ ಥರ ಡೈಲಿ 5 ನಿಮಿಷ, ದಿನಕ್ಕೆ 5 ನಿಮಿಷದಂತೆ ಮಾಡ್ಕೊಂಡು ಬಂದರೆ ನಿಮಗೆ 1 ಮಂತಲ್ಲಿ ರಿಸಲ್ಟು ಗೊತ್ತಾಗುತ್ತೆ. ನೀವು ಒಮ್ಮೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದು ತುಂಬಾ ಆರೋಗ್ಯಕರವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು. ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರಾ, ಬೆಳಿಗ್ಗೆ ಆದರೂ ಆಗಿರ್ಬೋದು, ಹಾಗೆ ಈವ್ನಿಂಗ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ಯಾವಾಗಲಾದರೂ ಮಾಡ್ಬೋದು. ದಿನದಲ್ಲಿ ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಥರ ಫೇಶಿಯಲ್ ಮಸಾಜನ್ನು ಮಾಡ್ಕೋಬೇಕು. ನನ್ನ ಮಗಳು ಕೆಳಗಡೆ ಆಟ ಆಡ್ತಾ ಇದ್ಲು. ಎಲ್ಲಿ ಮೊಬೈಲ್ ಸ್ಟ್ಯಾಂಡನ್ನು ಎಳೆದ್ಬಿಡ್ತಾಳೋ ಅಂತ ಕೆಳಗಡೆನೇ ನೋಡ್ತಾ ಇದ್ದೀನಿ. ಪ್ಲೀಸ್ ಸಾರಿ. ಈ ಮಸಾಜ್ ಎಲ್ಲ ಆದ ನಂತರ ಒಂದು ಟಿಶ್ಯೂನೋ ಅಥವಾ ಒಂದು ಕ್ಲೀನಾಗಿರೋ ಒಂದು ಬಟ್ಟೆಯನ್ನು, ಕಾಟನ್ ಬಟ್ಟೆಯನ್ನು ಬಿಸಿ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡ್ಕೊಂಡು ಅದರಿಂದ ಫೇಸನ್ನು ಕ್ಲೀನಾಗಿ ವೈಪ್ ಮಾಡ್ಕೊಳ್ಬೇಕು. ಇದರಿಂದ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆಯೇ ನಮ್ಮ ಸ್ಕಿನ್ನು ಕೂಡ ಫ್ರೆಶ್ ಫೀಲ್ ಆಗುತ್ತೆ. ನಾನು ಕೂಡ ಈ ಮಸಾಜನ್ನೆಲ್ಲ ಯೂಟ್ಯೂಬ್ ನೋಡೇ ಕಲ್ತಿರೋದು. ಡೈಲಿ ಮಾಡ್ತಾ ಇದ್ದೆ. ಹಾಗೆಯೇ ನನಗೆ ಆ್ಯಕ್ನೆಸ್ ಕೂಡ ಕಡಿಮೆ ಆಗಿದೆ. ಆ್ಯಕ್ನೆ ಮಾರ್ಕ್ಸ್ ಕೂಡ ಇಲ್ಲ ಇವಾಗ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಒಂದು 5ರಿಂದ 10 ನಿಮಿಷ ಇದೇ ಥರ ಮಸಾಜ್ ಮಾಡೋದ್ರಿಂದ ಗ್ಲೋಯಿಂಗ್ ಸ್ಕಿನ್ ಹಾಗೆ ಹೆಲ್ದಿಯಾಗಿರೋ ಸ್ಕಿನ್ನನ್ನು ಪಡ್ಕೋಬೋದು. ಹಾಗೆ ಯಂಗಾಗಿ ಕೂಡ ಕಾಣಿಸ್ತೀರಾ. ಇದನ್ನು ಒಮ್ಮೆ ದಿನದಲ್ಲಿ ಒಂದು 10 ನಿಮಿಷಗಳ ಕಾಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.